ಸಂಚಿಕೆ ಶುರುವಿನಲ್ಲಿ ಭವಾನಿ ತನ್ನ ತಂದೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾ, ಅಪ್ಪ ನಾನು ಮನೆ ಬಿಟ್ಟು ಹೋಗಬಾರ್ದಾಗಿತ್ತಪ್ಪ, ನನ್ನಿಂದ ತಪ್ಪಾಯ್ತು, ನನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಿರ್ತಾಳೆ. ಆಗ ಕೇಶವ್ ಅಳ್ತಾ, ನಮ್ಮಿಂದನೂ ತಪ್ಪಾಗಿದೆ ಕಣಮ್ಮ, ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ನಾವು ತಿಳ್ಕೊಬೇಕಿತ್ತು, ನೀನು ಚೆನ್ನಾಗಿರ್ಬೇಕಮ್ಮ ಅಂತ ಹೇಳಿ ನೊಂದ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ ಸೂರ್ಯ, ಅಂಕಲ್ ಸಮಾಧಾನ ಮಾಡ್ಕೊಳ್ಳಿ ಅಂಕಲ್, ಎರಡೂ ಮನೆಯವರು ಮದುವೆಗೆ ಒಪ್ಕೊಂಡಾಯ್ತು, ಇನ್ನೇನು ವಾಲ್ಗ ಊದ್ಸೋದೆ, ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ ಮಾತಾಡ್ತಾ ಇರ್ತಾನೆ. ಆಗ ಕೇಶವ್, ನೀನು ಮೀನಾ ಇರದೆ ಹೋಗಿದ್ರೆ ನಮ್ಮ ಗತಿ ಏನಾಗ್ತಿತ್ತೋ ಗೊತ್ತಿಲ್ಲ ಕಣಪ್ಪ, ನೀವು ಈ ವಿಷಯನ ತುಂಬ ತಾಳ್ಮೆಯಿಂದ ಬಗೆಹರಿಸಿದ್ರ, ನಾವಾದ್ರೆ ಕೋಪದಲ್ಲಿ ಎಲ್ಲ ವಿಷಯನೂ ನಮ್ಮ ಬಂಧು ಬಳಗಕ್ಕೆಲ್ಲ ಹೇಳಿ ನಮ್ಮಂತನದ ಮಾನ ಮರ್ಯಾದೆನ ನಾವೇ ತಕ್ಕೊತಾ ಇದ್ವಿ. ಆದರೆ ನೀನು ಮೀನಾ ಇದನ್ನ ಸೂಕ್ಷ್ಮವಾಗಿ ಪರಿಹರಿಸಿ ನಮ್ಮ ಮನೆತನದ ಮಾನ ಮರ್ಯಾದೆ ಹೋಗ್ದಿರೋ ಹಾಗೆ ಕಾಪಾಡ್ದೆಪ್ಪ ಅಂತ ಹೇಳಿ ಕೈ ಮುಗಿದು ಕೃತಜ್ಞತೆ ಹೇಳ್ತಾ ಇರ್ತಾರೆ. ಆಗ ಸೂರ್ಯ, ಏನಂಕಲ್ ನೀವು ಸುಮ್ಮನೆ ಇರಿ, ನಮ್ಮ ಹುಡುಗಿ ನಮ್ಮ ಮನೆಗೆ ಬಂದಾಯ್ತು, ಆ ಹುಡುಗನು ಅವ್ರ ಮನೆಗೆ ಸೇರಾಯ್ತು, ಇನ್ನೇನು ಆದಷ್ಟು ಬೇಗ ಎರಡು ಮನೆಯಲ್ಲಿ ಮಾತುಕತೆ ಮುಗಿಸಿ ಮದುವೆ ಮಾಡಿ ಮುಗಿಸ್ಬಿಡೋದೆ. ನೋಡಮ್ಮ ಭವಾನಿ, ಅಲ್ಲಿವರೆಗೂ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು, ಈ ಫೋನಲ್ಲೆಲ್ಲ ಮಾತಾಡೋದು, ಹೊರಗಡೆ ಎಲ್ಲ ಭೇಟಿ ಆಗೋದೆಲ್ಲ ಬೇಡ, ದಿನಕ್ಕೆ ಒಂದೇ ಸಾರಿ ಫೋನಲ್ಲಿ ಮಾತಾಡಬೇಕು, ಅದು 22 ಸೆಕೆಂಡ್ಸ್ ಅಷ್ಟೇ ಅಂತ ಹೇಳಿದಾಗ, ರೀ ನೀವು ಸುಮ್ಮನೆ ಇರ್ರಿ ಅಂತ ಹೇಳಿ ಮೀನಾ ಸನ್ನೆ ಮಾಡ್ತಾ ಇರ್ತಾಳೆ. ಆಗ ಸೂರ್ಯ, ಹೌದ್ ಕಣೆ, ಮತ್ತೆ ಈಗಲೇ ಎಲ್ಲ ಮಾತಾಡಿ ಮುಗಿಸ್ಕೊಂಡ್ರೆ ಮುಂದೇನೆ ಇರುತ್ತೆ ಅಂತ ಹೇಳಿ ಮೀನಾಗೆ ರೇಗಿಸ್ತಾ ಇರ್ತಾನೆ. ಆಗ ಮೀನಾ ಎದ್ದು ಬಂದು ಅಲ್ಲೇ ಕೆಳಗಡೆ ಬಿದ್ದಿರೋ ಭವಾನಿ ವೇಲನ್ನ ಭವಾನಿಗೆ ಹಾಕಿ, ನೋಡ್ ಭವಾನಿ, ನೀನು ಆಸೆ ಪಟ್ಟಿದ್ದು ನಿಂಗೆ ಸಿಗ್ಬೇಕು ಅಂತ ಹೇಳಿ ನೀನು ಯೋಚನೆ ಮಾಡಿದ್ರಲ್ಲಿ ಯಾವುದೇ ತಪ್ಪಿಲ್ಲ, ಆದ್ರೆ ನಿನ್ನ ಇಷ್ಟು ವರ್ಷ ಸಾಕಿ ಸಲುಹಿ ಬೆಳೆಸಿದ ತಂದೆ ತಾಯಿ ಬಗ್ಗೆನೂ ನೀನು ಯೋಚನೆ ಮಾಡ್ಬೇಕಲ್ವಾ, ನೀನ್ ಇಷ್ಟಪಟ್ಟಿದ್ನ ಅವರು ಒಪ್ಕೊಳ್ಳೋಕ್ಕೂ ಸ್ವಲ್ಪ ಟೈಮ್ ಬೇಕು, ಹಾಗಂತ ನೀನು ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ, ತಪ್ಪಲ್ವಾ ಇದು ಅಂತ ಹೇಳಿದಾಗ, ಹೌದಕ್ಕ ನನ್ನಿಂದ ತಪ್ಪಾಯ್ತು, ನನ್ನ ಕ್ಷಮಿಸ್ಬಿಡಿ ಅಂತ ಭವಾನಿ ಕೇಳ್ಕೊತಾಳೆ. ಆಗ ಸೂರ್ಯ, ಏನ್ ಮೀನಾ ನೀನು ಹಳೇದನ್ನೆಲ್ಲ ಮಾತಾಡ್ಕೊಳ್ತಾ, ನೋಡಿ ಅಂಕಲ್, ಹುಡುಗನ ಮನೆ ಕಡೆಯವರು ಯಾವಾಗ ಬರ್ತಾರೆ ಅಂತ ಹೇಳ್ಬಿಡಿ, ಬಂದು ಮಾತುಕತೆ ಮುಗಿಸ್ಬಿಡೋಣ ಅಂತ ಹೇಳ್ತಿರ್ತಾನೆ. ಆಗ ಕೇಶವ್ ಅವರು ಸೂರ್ಯನ ಕೈ ಹಿಡ್ಕೊಂಡು, ನೋಡ್ ಸೂರ್ಯ, ನೀನೇ ಮುಂದೆ ನಿಂತ್ಕೊಂಡು ಈ ಮದ್ವೆನ ನಡ್ಸ್ಕೊಡ್ಬೇಕು ಅಂತ ಕೇಳ್ಕೊತಾರೆ. ಆಗ ಸೂರ್ಯ, ಏನಂಕಲ್ ನೀವು ಇದನ್ನ ನೀವು ನನಗೆ ಹೇಳ್ಬೇಕಾ, ನಾವೆಲ್ಲ ಮಾಡ್ತೀವಿ, ನೀವೇನೋ ತಲೆ ಕೆಡ್ಸ್ಕೊಬಿಡಿ ಅಂತ ಹೇಳ್ತಾ, ಮೀನಾ ಬಾ ಇಲ್ಲಿಂದ ಹೊರಡೋಣ, ಟೈಮ್ ಆಯ್ತು ಅಂತ ಹೇಳ್ತಾ ಸೂರ್ಯ ಮೀನಾ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಮೇಕೆ ಮಂಜಣ್ಣ ಮೋಹನನ್ ಫ್ರೆಂಡ್ ಕರ್ಕೊಂಡು ಕೇಶವ್ ಮನೆಗೆ ಬರ್ತಾರೆ. ಆಗ ಕೇಶವ್ ಮಂಜಣ್ಣನ ಸ್ವಾಗತ ಮಾಡಿ ವಿಚಾರಿಸ್ಕೊಳ್ತಾ ತಮ್ಮ ಹೆಂಡತಿ ಹಾಗೂ ಮಗಳು ಭವಾನಿನ ಪರಿಚಯ ಮಾಡ್ಕೊಡ್ತಾರೆ. ಆಗ ಭವಾನಿನ ನೋಡಿದಂತ ಮಂಜಣ್ಣ, ನೀನೇ ನಮ್ಮ ತುಂಬಾ ಲಕ್ಷಣವಾಗಿದ್ದೀಯಾ, ನೀನೇ ನಮ್ಮ ಮನೆಗೆ ತಕ್ಕ ಸೊಸೆ ಅಂತ ಹೇಳಿ ಭವಾನಿನ ಹೊಗಳ್ತಾ ಇರ್ತಾರೆ. ಹಾಗೆ ತಾವು ತಂದಿರೋ ಹಣ್ಣಿನ ಬ್ಯಾಗ್ನ ಕೇಶವ್ ಅವ್ರ ಹತ್ರ ಕೊಟ್ಟು, ನೋಡಿ ನಮ್ಮ ತಂಗಿ ಹಾಗೂ ನಮ್ಮ ಭಾವನ್ನ ನಿಮ್ಮ ಫ್ರೆಂಡ್ ಮಗನೇ ಒಪ್ಸಿದ್ದು, ಮುಂದಿನ ತಿಂಗಳು ಒಳ್ಳೆ ಮುಹೂರ್ತ ಇದೆ ಅಂತೆ, ಅವಾಗ್ಲೇ ಒಂದಿನ ಎಲ್ರು ಬಂದು ಫೈನಲ್ ಮಾಡ್ಬಿಡೋಣ ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ, ಹೌದಾ ಸರಿ ಆಯ್ತು ಮಂಜಣ್ಣ, ಹಾಗೆ ಮದ್ವೆ ಹೇಗ್ ಮಾಡ್ಕೊಡ್ಬೇಕು ಅಂತ ನೀವೇ ಹೇಳಿ ಅಂತ ಕೇಳ್ಕೊತಾರೆ ಕೇಶವ್. ಆಗ ಮಂಜಣ್ಣ, ನೋಡಿ ಮದ್ವೆ ನಿಮ್ಗೆ ಹೇಗ್ ಬೇಕೋ ಹಾಗೆ ಮಾಡಿ, ನಿಮ್ಮ ಇಷ್ಟ, ನಿಮ್ಮ ಮಗಳಿಗೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿ, ಆದರೆ ನಿಮ್ಮ ಮಗಳು ನಮ್ಮ ಮಳೆಯ ಚೆನ್ನಾಗಿರೋಕ್ಕೆ ನಾವೆಲ್ಲ ಸೇರಿ ಏನು ಮಾಡಬೇಕು ಅದನ್ನೆಲ್ಲ ಮಾಡೋಣ, ಅದನ್ನೆಲ್ಲ ನಾನು ನೋಡ್ಕೋತೀನಿ ಅಂತ ಹೇಳ್ತಿರ್ತಾನೆ. ಆಗ ಕೇಶವನ್ ನೋಡಿ, ನಾ ಮಂಚ ಬೀರು ಎಲ್ಲ ಕೊಡಿಸ್ತೀನಿ ಅಂತ ಹೇಳಿದಾಗ, ಅಯ್ಯೋ ಅದನ್ನ ಸೋದರ ಮಾವಾಗಿ ನಾನು ಕೊಡಬೇಕು, ಅವಳು ಬೇರೆ ಎಲ್ಲ, ಅವಳು ನನ್ನ ಮಗಳಿದ್ದಾಗೆ ನಾನೆಲ್ಲ ನೋಡ್ಕೋತೀನಿ, ನೀವೆಲ್ಲ ಯೋಚನೆ ಮಾಡಬೇಡಿ ಅಂತ ಹೇಳ್ತಿರ್ತಾರೆ. ಹೇಗೂ ಎಲ್ಲ ಒಳ್ಳೆ ರೀತಿಯಿಂದಲೇ ಆಯ್ತಲ್ಲ, ಒಳ್ಳೇದಾಯ್ತು ಬಿಡಿ, ನಿಮ್ಮ ಫ್ರೆಂಡ್ ಮಗನೇ ನಮ್ಮ ಮಳೆಯನ್ನ ಒಪ್ಸಿದ್ದು ಅಂತ ಹೇಳಿದಾಗ, ಅವನು ನಮ್ಮ ಮನೆ ಮಗ ಇದ್ದಾಗೆ ಅಂತ ಕೇಶವ್ ಹೇಳ್ತಾ ಇರ್ತಾನೆ. ನಾವೆಲ್ಲರೂ ಸೇರಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಮಂಜಣ್ಣ ಹೇಳ್ತಿರುವಾಗ, ಈಗ ತಾನೇ ಅವನು ನನ್ನ ಮಗಳನ್ನ ನನ್ನ ಮನೆಗೆ ಬಿಟ್ಟು ಹೋದ ಅಂತ ಕೇಶವ್ ಹೇಳಿದಾಗ, ಅಯ್ಯೋ ನಾ ಅವ್ರನ್ನ ನೋಡಿ ಮಾತಾಡ್ಸ್ಬೇಕಿತ್ತು ಅಂತ ಮಂಜಣ್ಣ ಹೇಳ್ತಾನೆ. ಆಗ ಕೇಶವ್ ಅವರು ಫೋನ್ ಮಾಡಿ ಕರೆಸ್ಲಾ ಅಂತ ಹೇಳಿದಾಗ, ಪರವಾಗಿಲ್ಲ ಬಿಡಿ, ಹೇಗೂ ಮದುವೆ ಮನೇಲಿ ಸಿಗ್ತೀವಲ್ಲ ಅಲ್ಲೇ ಮಾತಾಡಿದ್ರಾಯ್ತು ಅಂತ ಮಂಜಣ್ಣ ಹೇಳಿದಾಗ, ಕೇಶವ್ ತನ್ನ ಹೆಂಡತಿಗೆ ಹೇಳಿ ಅವ್ರಿಗೆ ಟೀ ಮಾಡ್ಕೊಂಬರೋಕೆ ಹೇಳ್ತಾರೆ. ಆಗ ಸುಂದ್ರಿ ಅಲ್ಲಿಂದ ಒಳಗಡೆ ಹೋಗ್ತಾಳೆ. ಆಗ ನೀನು ತನ್ನ ತಾಯಿ ಹಿಂದೆನೆ ಹೋಗ್ತಾಳೆ. ಆಗ ಕೇಶವ ಹಾಗೂ ಮೇಕೆ ಮಂಜಣ್ಣ ಮಾತಾಡ್ತಾ ಕುಳಿತಿರ್ತಾರೆ. ಮೀನಾ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇರ್ತಾಳೆ. ಮೀನಾಗೆ ಸಡನ್ ಆಗಿ ಶೀನ್ ಬರ್ತಾ ಇರುತ್ತೆ. ಆಗ ಅಲ್ಲಿಗೆ ಬಂದ ಸೂರ್ಯ, ಏನೇ ಮೀನಾ ನಿನ್ನ ಹತ್ರ ಮ್ಯೂಸಿಕ್ ಎಲ್ಲ ಬರಬೇಕು, ಇದೇನೆ ಶೀನ್ತಾ ಇದೆಯಾ ಅಂತ ಹೇಳಿದಾಗ, ಗೊತ್ತಿಲ್ಲ ರೀ ಏನಾಗಿದೆ ಅಂತ ನನಗೂ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ, ರೀ ನಿಮಗೂ ಬಂದ್ಬಿಡುತ್ತೆ, ಸ್ವಲ್ಪ ಹಿಂದೆ ಸರಿರಿ ಅಂತ ಮೀನಾ ಹೇಳ್ತಾಳೆ. ಈ ಸೂರ್ಯನ ಹತ್ರ ಈ ಶೀನು ಕೆಮ್ಮು ಇದೆಲ್ಲ ಯಾವುದು ಬರಲ್ಲ ಕಣೆ ಅಂತ ಹೇಳ್ತಿರುವಾಗಲೇ ಸೂರ್ಯನಿಗೂ ಶೀನ್ ಶುರುವಾಗುತ್ತೆ. ಸೂರ್ಯ ಮೀನಾ ಇಬ್ರು ಸೇರ್ಕೊಂಡು ಕಂಟಿನ್ಯೂ ಆಗಿ ಶೀನ್ತಾ ಇರ್ತಾರೆ. ಆಗ ಅಲ್ಲಿಗೆ ಬಂದ ಶಾಂತಿ, ಏನೋ ಇದು ಅಂಟ್ರೋಗ, ಏನು ಅಡುಗೆ ಮನೆ ಅನ್ಕೊಂಡಿರೋ ಅಥವಾ ಮಾರ್ಕೆಟ್ ಅಂತ ಅನ್ಕೊಂಡಿದ್ರ ಅಂತ ಹೇಳಿ ಮೀನಾಗೆ ಬೈತಾ ಇರ್ತಾಳೆ. ಹಾಗೆ ಅಲ್ಲ ಕಣೆ ನೀನ್ ಹೆಣ್ಣು, ನಿನಗೆ ಸ್ವಲ್ಪ ನಯ ವಿನಯ ಬೇಡವಾ ಅಂತ ಹೇಳಿ ಮೀನಾಗೆ ಬೈತಿರುವಾಗ ಸೂರ್ಯ, ಅಲ್ಲ ಸಕ್ರೆ, ಈ ಶೀನು ಕೆಮ್ಮು ನೆಗಡಿ ಕಪ ಇದನ್ನೆಲ್ಲ ಹೇಳಿ ಕೇಳಿ ಬರೋದಲ್ಲ,
ಅದು ಬಂದಿದ್ದು ಗೊತ್ತಾಗಲ್ಲ ಹೋಗಿದ್ದು ಗೊತ್ತಾಗಲ್ಲ ಅಂತ ಹೇಳ್ತಿರುವಾಗ ಅಲ್ಲಿಗೆ ಶ್ರುತಿ ಬಂದು ಒಳ್ಳೆ ಪಾಯಿಂಟ್ ಹೇಳಿದ್ರಿ ಸೂರ್ಯ ಅವರೇ ಅಂತ ಹೇಳಿ ಕ್ಲಾಪ್ಸ್ ಹೊಡಿತಾ ಇರ್ತಾಳೆ. ಹಾಗೆ ಮತ್ತೆ ಸೂರ್ಯ ಮೀನಾ ಕಂಟಿನ್ಯೂ ಆಗಿ ಶೀಂತಾನೆ ಇರ್ತಾರೆ. ಆಗ ಶಾಂತಿ ಅಯ್ಯೋ ಅಂಟ್ರೋಗ ನನಗೂ ಹಚ್ಬಿಡ್ತೀರಾ ಅಂತ ಹೇಳ್ತಿರುವಾಗ ಶಾಂತಿಗೂ ಶೀನ್ ಬರ್ತಾ ಇರುತ್ತೆ. ಆಗ ಶಾಂತಿ ತನ್ನ ಮುಖನ ಮುಚ್ಕೊಂಡು ಏ ಮೀನಾ ಬೇಗ ಒಂದು ಕಾಫಿ ಮಾಡ್ಕೊಂಬಂದು ತನ್ ಬಡಿಯೇ ಅಂತ ಹೇಳ್ತಾ ಅಲ್ಲಿಂದ ಹೊರಡ್ತಾಳೆ. ಆಗ ಮೀನಾ ರೀ ಬಿಸಿನೀರ್ ಕಾಸ್ತೀನಿ ಇಬ್ರು ಆವಿ ತಗೊಳೋಣ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಶ್ರುತಿ ಏನು ಹಾವು ತಗೊಂತೀರಾ ಅಂತ ಹೇಳಿ ಸನ್ನೆ ಮಾಡಿ ತೋರಿಸ್ತಿರುವಾಗ ಅಯ್ಯೋ ಶ್ರುತಿ ಹಾವಲ್ಲ ಆವಿ, ಓ ಸ್ಟೀಮಾ ತಗೊಳ್ಳಿ ಬಿಡ್ ಇಲ್ಲ ನನಗೂ ಬಂದ್ಬಿಡುತ್ತೆ ಅಂತ ಹೇಳ್ತಾ ಶ್ರುತಿನೂ ಸಹ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ರೂಮಲ್ಲಿ ರೋಹಿಣಿ ಬಟ್ಟೆ ಮಾಡಿಸ್ತಾ ಇರ್ತಾಳೆ. ಮನೋಜನು ಕೆಲಸ ಮಾಡ್ತಾ ಇರ್ತಾನೆ. ಅದೇ ಸಮಯಕ್ಕೆ ಗುಪ್ತಾ ಸರ್ ಕಡೆಯಿಂದ ಕಾಲ್ ಬರುತ್ತೆ. ಕಾಲ್ ಪಿಕ್ ಮಾಡಿದ ಮನೋಜ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಹಾ ಸರ್ ನಿಮ್ಮ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಿಮ್ಮ ಬಿಸ್ನೆಸ್ ಶುರುವಾಗ್ತಾ ಇದೆ ಅಲ್ಲ, ನನ್ನ ಕಡೆಯಿಂದ ಕಂಗ್ರ್ಯಾಟ್ಸ್ ಅಂತ ಹೇಳ್ತಾನೆ. ಹಾ ಸರ್ ಹಾಗೆ ನಾವು ಬೇರೆ ಯಾವ ಮನೆ ತಗೊಳ್ಳೋ ಪ್ಲಾನು ಮಾಡ್ತಾ ಇಲ್ಲ, ಇರೋ ಬಿಸ್ನೆಸ್ನೇ ಇಂಪ್ರೂವ್ ಮಾಡೋ ಪ್ಲಾನ್ ಮಾಡ್ತಿದ್ದೀವಿ ಅಂತ ಹೇಳ್ತಿರುವಾಗ ಗುಪ್ತಾ ಸರ್ ಮನೋಜನ್ ಮಾವನ ಬಗ್ಗೆ ವಿಚಾರಿಸ್ತಾರೆ. ಆಗ ಮನೋಜ ಸರ್ ಅವ್ರಿಗಿಲ್ಲ ಸರ್ ಔಟ್ ಆಫ್ ಸ್ಟೇಷನ್ ಇದ್ದಾರೆ, ಹಾಗೆ ಅವ್ರು 6 ತಿಂಗಳ ಸಿಗಲ್ಲ ಅಂತ ಹೇಳ್ತಿರುವಾಗ ಪರವಾಗಿಲ್ಲ ಅವ್ರಿಲ್ಲಕ್ರೆ ಏನಾಯ್ತು ಅವ್ರ ರಿಲೇಟಿವ್ಸ್ ಯಾರಾದರೂ ಇದ್ರೆ ಅವ್ರ ನಂಬರ್ ಕೊಡಿ ಕಾಂಟ್ಯಾಕ್ಟ್ ಬೇಕು ಅಂತ ಕೇಳ್ತಾರೆ. ಆಗ ಮನೋಜ ಆಯ್ತು ಸರ್ ವಿಚಾರಿಸ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ಸಪ್ಪೆ ಮುಖ ಮಾಡ್ಕೊಂಡು ಕೂತ್ಕೋತಾನೆ. ಅದನ್ನ ಗಮನಿಸ್ತಂತ ರೋಹಿಣಿ ಯಾಕೆ ಮನೋಜ್ ಏನಾಯ್ತು ಗುಪ್ತಾ ಸರ್ ಏನಂದ್ರು ಅಂತ ಕೇಳಿದಾಗ ರೋಹಿಣಿ ಗುಪ್ತಾ ಸರ್ ಮಲೇಷಿಯಾದಲ್ಲಿ ಶೋರೂಮ್ ಓಪನ್ ಮಾಡಬೇಕು ಅಂತ ಮಾಡಿದ್ದಾರೆ, ಅದೇ ನಿಮ್ಮ ತಂದೆ ಅಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನು ಅಂತ ಅವ್ರಿಗೆ ಗೊತ್ತಲ್ವಾ, ಅದಕ್ಕೆ ಅವ್ರ ಕಾಂಟ್ಯಾಕ್ಟ್ ಸಿಕ್ಕರೆ ಅಲ್ಲಿ ರೂಲ್ಸ್ ರೆಗ್ಯುಲೇಷನ್ ಏನು ಕೇಳಬೇಕು ಅಂತ ಹೇಳಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತ ಕೇಳಿದ್ರು ಅಂತ ಹೇಳಿದಾಗ ರೋಹಿಣಿ ಅಯ್ಯೋ ಮನೋಜ್ ಅವರೆಲ್ಲಿದ್ದಾರೆ ಅವ್ರು ತೀರ್ಕೊಂಡ್ರು ಅಂತ ಹೇಳ್ಬೇಕಿತ್ತು ಅಂತ ಹೇಳಿದಾಗ ಹಾಗೆಲ್ಲ ಹೇಳೋಕ್ಕಾಗಲ್ಲ ರೋಹಿಣಿ, ಅದನ್ನ ಹೇಳಿದ್ರೆ ಅವ್ರು ಜೈಲಲ್ಲಿರೋ ವಿಷಯನೂ ಹೇಳ್ಬೇಕಾಗುತ್ತೆ ಅಂತ ಹೇಳಿದಾಗ ಹಾಗಿದ್ರೆ ಏನ್ ಮಾಡೋದು ಮನೋಜ್ ಈಗ ಅಂತ ಕೇಳ್ತಾಳೆ. ಆಗ ಮನೋಜ ಅವ್ರ ಇಲ್ಲಕ್ರೆ ಏನಾಯ್ತು ನಿಮ್ಮ ಮಾವ ಇದಾರಲ್ಲ ಗುಪ್ತಾ ಸರ್ ಹಾಗೆ ಹೇಳಿದ್ರು ಅವ್ರ ರಿಲೇಟಿವ್ಸ್ ಯಾರಾದ್ರೂ ಕಾಂಟ್ಯಾಕ್ಟ್ ಇದ್ರೆ ಕೊಡಿ, ಆ ಕಾಂಟ್ಯಾಕ್ಟ್ ನ ಯೂಸ್ ಮಾಡ್ಕೊಂಡು ನಾವೆಲ್ಲ ವಿಷಯನೂ ತಿಳ್ಕೊತೀವಿ ಅಂತ ಹೇಳಿದಾಗ ಇದ್ರೆ ತಾನೇ ಹೇಳೋಕೆ ಅಂತ ಹೇಳಿ ರೋಹಿಣಿ ಗೊಣಗ್ತಾ ಇರ್ತಾಳೆ. ಆಗ ಮನೋಜ ಏನಂದೆ ರೋಹಿಣಿ ಅಂತ ಕೇಳಿದಾಗ ಏನಿಲ್ಲ ಮನೋಜ್ ಅಪ್ಪನೇ ಇಲ್ವಲ್ಲ ಬೇರೆ ಕಾಂಟ್ಯಾಕ್ಟ್ಸ್ ನ ಹೇಗ್ ತಗೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದೆ ಅಂತ ಹೇಳ್ತಿರುವಾಗ ನೋಡ್ ರೋಹಿಣಿ ಹೇಗಾದ್ರೂ ಮಾಡಿ ಇದೊಂದ್ ಸಹಾಯ ನನಗ್ ಮಾಡು, ಇದೊಂದ್ ಸಹಾಯ ಮಾಡಿದ್ರೆ ನಾವು ಗುಪ್ತಾ ಸರ್ಗೆ ದುಡ್ಡು ಕೊಡ್ಬೇಕಲ್ವಾ, ಅದಕ್ಕೆ ಸ್ವಲ್ಪ ಟೈಮ್ ತಗೋಬಹುದು, ಹಾಗೆ ಬಿಸ್ನೆಸ್ ನ ಇನ್ನೂ ಇಂಪ್ರೂವ್ ಮಾಡ್ಕೋಬಹುದು ಅಂತ ಹೇಳ್ತಿರುವಾಗ ಟ್ರೈ ಮಾಡ್ತೀನಿ ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ. ಹಾಗೆ ರೋಹಿಣಿ ಮನಸ್ಸಲ್ಲಿ ಗೊಣಗ್ತಾ ನಾನ್ ಜೀವನ ಕಟ್ಕೋಬೇಕು ಅಂತ ಹೇಳಿರೋ ಮಲೇಷಿಯಾ ಸುಳ್ಳು ನನ್ ಜೀವನ ಹಾಳು ಮಾಡೋವರೆಗೂ ಬಿಡಲ್ಲ ಅಂತ ಕಾಣಿಸುತ್ತೆ ಅಂತ ಗೊಣಗ್ತಾ ಇರ್ತಾಳೆ. ಆಗ ಮನೋಜ ನೋಡ್ ರೋಹಿಣಿ ಹೇಗಾದ್ರೂ ಮಾಡಿ ಇದೊಂದು ಹೆಲ್ಪ್ ಮಾಡ್ಲೇಬೇಕು ಅಂತ ಹೇಳಿದಾಗ ಸರಿ ಆಯ್ತು ಅಂತ ಹೇಳ್ತಾಳೆ. ಈ ಕಡೆ ಹಾಲ್ ಅಲ್ಲಿ ಚದರ್ನ ಹೊಚ್ಕೊಂಡು ಸೂರ್ಯ ಮೀನಾ ಸ್ಟೀಮ್ ತಗೋತಾ ಇರ್ತಾರೆ. ಆಗ ಅದೇ ಸಮಯಕ್ಕೆ ರೂಮಿಂದ ಬಂದ ಶಾಂತಿ ಅವರಿಬ್ಬರನ್ನೇ ನೋಡ್ತಾ ಏನ್ ಮಾಡ್ತಾ ಇದ್ದಾರೆ ಅವರು ಇಷ್ಟೊತ್ನಲ್ಲಿ ಹಾಲಲ್ಲಿ ಗೊತ್ತಾಗಲ್ವಾ ಅಂತ ಹೇಳಿ ಬೈತಾ ಇರ್ತಾಳೆ. ಸೂರ್ಯ ಮೀನಾ ಚಾದರ್ ಎತ್ತಿ ಓ ಆವಿ ತಗೋತಾ ಇದ್ದೀರಾ, ನಿಮ್ಗೆ ಬೇರೆ ಎಲ್ಲೂ ಜಾಗ ಇಲ್ವಾ, ಇಲ್ಲಿ ಹಾಲಲ್ಲಿ ಏನ್ ಮಾಡ್ತಾ ಇದ್ರೆ ಗೊತ್ತಾಗಲ್ವಾ, ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೋತಾರೆ ಅಂತ ಹೇಳಿ ಸೂರ್ಯ ಮೀನನ್ಗೆ ಬೈತಾ ಇರ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಮನೋಜ ಹಾಲಿಂದ ಬಂದು ನೋಡ್ದೇನೆ ಪಾತ್ರೆನ ಒದ್ದು ಬಿಡ್ತಾನೆ. ಮನೋಜನ್ ಕಾಲ್ಗೆ ಬಿಸಿ ತಾಕಿ ಜೋರಾಗಿ ಅಮ್ಮ ನನ್ ಕಾಲು ಕಾಲು ಅಂತ ಹೇಳಿ ಚೀರ್ತಾ ಇರ್ತಾನೆ. ಆಗ ಅಲ್ಲಿಗೆ ರವಿ, ಶ್ರುತಿ, ರೋಹಿಣಿ ಹಾಗೂ ಶಾಂತಿ ಬರ್ತಾಳೆ. ಆಗ ರೋಹಿಣಿ ಮನೋಜನ್ ಕಾಲ್ ಒರೆಸ್ತಾ ಗಾಳಿ ಹೊಡಿತಾ ಇರ್ತಾಳೆ. ಅಯ್ಯೋ ಅಮ್ಮ ನೋಡಮ್ಮ ಇಲ್ಲಿ ನಾನ್ ದೊಡ್ಡ ಬಿಸ್ನೆಸ್ ಮ್ಯಾನು, ನನ್ ಬಟ್ಟೆ ಎಲ್ಲ ತೊಯ್ದು ಹೋಯ್ತು, ನಾನು ಹೇಗಮ್ಮ ಈಗ ಹೋಗೋದು ಅಂತ ಹೇಳಿ ಮನೋಜ ಕೂಗಾಡ್ತಾ ಇರ್ತಾನೆ. ಆಗ ಸೂರ್ಯನ್ಗೆ ಕೋಪ ಬಂದು ಅಲ್ಲ ಈ ಬಟ್ಟೆ ಒದ್ದೆ ಆಗಿಲ್ಲ, ನೀನ್ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬರ್ಬೇಕಾ, ಶೀತ ಆಗ್ಬಿಡುತ್ತಾ ನಿನ್ಗೆ ಅಂತ ಹೇಳಿ ಬೈತಾ ಇರ್ತಾನೆ. ಆಗ ಕೋಪಗೊಂಡ ರೋಹಿಣಿ ಅಲ್ಲ ರೀ ಇದನ್ನೆಲ್ಲ ಹಾಲಲ್ಲಿ ಮಾಡ್ತಾರ, ಹೋಗಿ ನಿಮ್ ರೂಮಲ್ಲಿ ಮಾಡ್ಕೊಳಕ್ ಆಗಲ್ವಾ ಅಂತ ಹೇಳಿದಾಗ ನಮ್ಗೆಲ್ಲಿದೆ ರೂಮು, ನಮ್ಗೆ ಹಾಲೇ ಎಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ಶ್ರುತಿ ಹೌದು ಅವ್ರಿಗೆ ರೂಮ್ ಇಲ್ಲ, ರೂಮ್ ಇದ್ದಿದ್ರೆ ಅವರು ರೂಮಲ್ಲೇ ಇದನ್ನೆಲ್ಲ ಮಾಡ್ತಿದ್ರು, ನೀವೇ ನೋಡ್ಕೊಂಡು ಓಡಾಡ್ಬೇಕು ಅಂತ ಹೇಳಿ ಮನೋಜನ್ಗೆ ಬೈತಾ ಇರ್ತಾಳೆ. ಬಂದ್ಬಿಡಿ ಎಲ್ರು ನನಗೆ ಬುದ್ಧಿವಾದ ಹೇಳೋಕೆ ಅಂತ ಹೇಳಿ ಮನೋಜ ಗೊಣಗ್ತಾ ಇರ್ತಾನೆ. ಆಗ ಶಾಂತಿ ಅದೇ ಕನಸಲ್ಲಿ ರೂಮ್ನ ಕಟ್ತಾ ಇದ್ರಲ್ಲ ಹೊರಗಡೆ ಅಲ್ಲೇ ಹೋಗಿ ಮಾಡ್ಕೊಳ್ಳಿ ಅಂತ ಹೇಳಿ ಮೀನಾಗೆ ಬೇಜಾರಾಗೋ ರೀತಿ ಮಾತಾಡಿ ಅಲ್ಲಿಂದ ಹೊರಡ್ತಾಳೆ. ತನ್ನತ್ತೆ ಮಾತಾಡಿದ ಮಾತನ್ನ ಕೇಳಿ ಮೀನಾಗೆ ತುಂಬಾ ಬೇಜಾರಾಗುತ್ತೆ. ಆಗ ಸೂರ್ಯ ಮೀನಾಗೆ ಸಮಾಧಾನ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ.